ಸಾರ್ವಜನಿಕರ ವಿರೋಧದ ನಡುವೆಯೂ ರಾಜ್ಯ ಸರ್ಕಾರ ಕೈಗೊಂಡಂತಹ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಈಗಾಗಲೇ ಕೇಂದ್ರ ಪರಿಸರ ಸಚಿವಾಲಯದ ಅರಣ್ಯ ಸಲಹಾ ಸಮಿತಿ ತಡೆ ನೀಡಿರುವಂಥದ್ದು. ಇದು ಈ ಭಾಗದ ನಾಗರಿಕರ ಒಂದು ಹೋರಾಟಕ್ಕೆ ಸ್ವಲ್ಪ ಪ್ರಮಾಣದ ಪ್ರತಿಫಲ ಸಿಕ್ಕಂತಾಗಿರುವಂಥದ್ದು. ಯಾಕಂತೇಳಿದ್ರೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಮತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಲಕಳಲ್ಲಿಯ ನಡುವೆ ಮಾಡ್ತಾ ಇರುವಂತಹ ಪಂಪ್ಡ್ ಸ್ಟೋರೇಜ್ ಯೋಜನೆ, ಈ ಒಂದು ಯೋಜನೆಗೆ ಈ ಭಾಗದ ನಾಗರಿಕರು ತೀವ್ರ ಆಕ್ಷೇಪನ ವ್ಯಕ್ತಪಡಿಸಿ ವಿರೋಧವನ್ನು ವ್ಯಕ್ತಪಡಿಸಿ ಯೋಜನೆ ಬೇಡವೇ ಬೇಡವ ಎಂದು ಹೇಳಿದರು. ಆದರೆ ರಾಜ್ಯ ಸರ್ಕಾರ ಸಾರ್ವಜನಿಕರ ವಿರೋಧದ ನಡುವೆ ಯೋಜನೆ ಜಾರಿಗೆ ತರಲು ಮುಂದಾಗಿರುವಂಥದ್ದು. ಆದರೆ ಈ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಸುಮಾರು 2000 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಯೋಜನೆ. ಗೇರುಸೊಪ್ಪದಿಂದ ತಲಕಳಲಿ ನಡುವೆ ಈ ಒಂದು ಭೂಗತ ಯೋಜನೆ ಅಂದರೆ ಸುರಂಗ ಮಾರ್ಗದ ಮೂಲಕ ನೀರನ್ನು ಕೊಂಡೊಯ್ದು ವಿದ್ಯುತ್ತನ್ನು ಉತ್ಪಾದಿಸುವಂಥ ಯೋಜನೆಯಾಗಿತ್ತು. ಈ ಯೋಜನೆಗೆ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿಯೇ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗೇರುಸೊಪ್ಪು ಮತ್ತು ಸಾಗರದಲ್ಲೂ ಕೂಡ ಸಾರ್ವಜನಿಕ ಆಲಿಕೆ ಸಭೆಯನ್ನು ಸಂಬಂಧಪಟ್ಟವರು ಮಾಡಿದರು. ಆದರೆ ಯೋಜನೆಗೆ ಸಾರ್ವಜನಿಕರ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಪ್ರಮುಖ ವಿರೋಧಕ್ಕೆ ಕಾರಣ ಏನಂತೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಪ್ರದೇಶ ಪಶ್ಚಿಮ ಘಟ್ಟದಿಂದ ಕೂಡಿರುವಂಥದ್ದು. ಅದೇ ರೀತಿ ಕೂಡ ಸಾಗರ ತಾಲೂಕಿನಲ್ಲೂ ಕೂಡ ಮಲೆನಾಡು ಭಾಗ ಪಶ್ಚಿಮ ಘಟ್ಟದಿಂದ ಆವರಿಸಿರುವಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದ ವನ್ಯಜೀವಿಗಳಿದೆ, ಅದರಲ್ಲೂ ಅಪರೂಪದ ವನ್ಯಜೀವಿಗಳ ಪ್ರದೇಶ ಕೂಡ ಆಗಿರುವಂಥದ್ದು. ಹೀಗಾಗಿ ವನ್ಯಜೀವಿಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಧಕ್ಕೆ ಆಗ್ತದೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಎಂಬ ಅಭಿಪ್ರಾಯ ಕೂಡ ಸಾರ್ವಜನಿಕರಿಂದ ವ್ಯಕ್ತವಾಗಿರುವಂಥದ್ದು. ಅದಲ್ಲದೆ ಕೂಡ ಸಮುದ್ರದಿಂದ ಒಳಬರುವಂಥ ನೀರು ಅಂದರೆ ಗೇರುಸೊಪ್ಪ ಡ್ಯಾಮಿನವರೆಗೂ ಬರುವಂಥ ಸಮುದ್ರದ ಉಪ್ಪು ನೀರು ಕೂಡ ಬಂದು ತಮ್ಮ ಕೃಷಿ ಜಮೀನು ಕೂಡ ಹಾನಿಯಾಗುತ್ತೆ, ಕೃಷಿ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಎಂಬ ಅಭಿಪ್ರಾಯ ಸಾರ್ವಜನಿಕರಿಂದ ಕೇಳಿ ಬಂದಿತ್ತು. ಹೀಗಾಗಿ ಯೋಜನೆ ಬೇಡವೇ ಬೇಡ ಎಂಬ ಮಾತುಗಳು ಕೂಡ ಎರಡೂ ಭಾಗದಿಂದ ಅಂದರೆ ಸಾಗರ ಭಾಗದಿಂದ, ಶಿವಮೊಗ್ಗ ಭಾಗದಿಂದ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಮತ್ತು ಕುಮಟಾ ಬೇರೆ ಬೇರೆ ಕಡೆಗಳಿಂದ ಕೇಳಿಬಂದಿತ್ತು. ಆದರೆ ಸಂಬಂಧಪಟ್ಟ ಕರ್ನಾಟಕ ಪವರ್ ಕಾರ್ಪೊರೇಷನ್, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಅಧಿಕಾರಿಗಳು ಕೂಡ ಈ ಒಂದು ಜನರ ವಿರುದ್ಧದ ನಡುವೆ ಈ ಒಂದು ಕಾರ್ಯವನ್ನು ಕೂಡ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಯೋಜನೆ ಜಾರಿಗೆ ಸಂಬಂಧಪಟ್ಟಂತೆ ಹಲವಾರು ಇಲಾಖೆಯಿಂದ ಈಗಾಗಲೇ ಅನುಮತಿ ಸಿಕ್ಕಿದೆ ಎಂಬ ಮಾತುಗಳನ್ನು ಕೂಡ ಹೇಳಿದರು. ಆದರೆ ಸಾರ್ವಜನಿಕರ ಮತ್ತು ಪರಿಸರವಾದಿಗಳ ಅಭಿಪ್ರಾಯ ಅಂತ ಹೇಳಿದ್ರೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಪ್ರದೇಶ ಆಗಿರ್ಬೋದು, ಕರಾವಳಿ ಪ್ರದೇಶ ಆಗಿರ್ಬೋದು, ಧಾರಣ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ. ಹೀಗಾಗಿ ಯಾವುದೇ ಯೋಜನೆಗಳು ಬೇಡವೇ ಬೇಡವೆಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೂ ಕೂಡ ಮತ್ತೆ ರಾಜ್ಯ ಸರ್ಕಾರ ಅಧಿಕಾರಿಗಳ ಸಮ್ಮುಖದಲ್ಲಿ ಸಾರ್ವಜನಿಕರ ವಿರೋಧವನ್ನು ತಣಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡಿತು. ಈ ನಡುವೆ ಕೇಂದ್ರದ ಪರಿಸರ ಸಚಿವಾಲಯದ ಅರಣ್ಯ ಸಲಹಾ ಸಮಿತಿ ಸಭೆ ಅಂದರೆ ಅವರು ಅಭಿಪ್ರಾಯ ವ್ಯಕ್ತಪಡಿಸಿ ಅಂತೇಳಿ ಈಗಾಗಲೇ ತಾತ್ಕಾಲಿಕ ತಡೆಯನ್ನು ಕೂಡ ನೀಡಿದೆ. ಯಾಕಂತೇಳಿದ್ರೆ ಯೋಜನೆಯಿಂದ ಸಾಕಷ್ಟು ಪ್ರಮಾಣದ ಹಾನಿ ಕೂಡ ಆಗುತ್ತೆ, ಪಶ್ಚಿಮ ಘಟ್ಟಗಳ ಮೇಲೆ ಪರಿಣಾಮ ಕೂಡ ಬೀಳುತ್ತೆ. ಯಾಕಂತೇಳಿದ್ರೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಗೇರುಸೊಪ್ಪ ಭಾಗದಲ್ಲಿ ಈಗಾಗಲೇ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಅಪರೂಪದ ವನ್ಯಜೀವಿಗಳಿದೆ. ಚಿರತೆ ಆಗಿರ್ಬೋದು, ಕರಡಿಗಳಾಗಿರ್ಬೋದು ಮತ್ತು ಮಲಬಾರ್ ಜಾತಿಯ ಅಳಿಲುಗಳು ಇದ್ದಿರುವಂಥದ್ದು. ಅದರಲ್ಲೂ ಬಹಳ ವಿಶೇಷವಾಗಿ ಜಗತ್ತಿನಲ್ಲಿ ಎಲ್ಲಿಯೂ ಇರದಂಥ ಸಿಂಹಬಾಲದ ಕೋತಿ ಅಂದರೆ ಸಿಂಗಳಿಕ ಪ್ರಾಣಿಗಳು ಕೂಡ ಇದೆ. ಸುಮಾರು 737ರಷ್ಟು ಸಿಂಗಳಿಕಗಳು ಕೂಡ ಈ ಒಂದು ಅರಣ್ಯ ಪ್ರದೇಶದಲ್ಲಿ ವಾಸವಾಗಿದೆ ಎಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದೆ. ಸಿಂಗಳಿಕೆಗಳ ವಿಚಾರಕ್ಕೆ ಹೋದರೆ ಮಲೆ ಮತ್ತು ಆಗುಬೆ ಬಿಟ್ಟರೆ ಗೇರುಸೊಪ್ಪ ಭಾಗದಲ್ಲಿ ಮಾತ್ರ ಅಪರೂಪದ ಸಿಂಗಳಿಕೆಗಳು ಕೂಡ ವಾಸವಾಗಿರುವಂಥದ್ದು. ಯಾಕಂತೇಳಿದ್ರೆ ಈ ಒಂದು ಮಳೆಕಾಡು ಪ್ರದೇಶಗಳಲ್ಲಿ ವಾಸವಾಗಿರುವಂತಹ ಸಿಂಗಳಿಕೆಗಳನ್ನು ಉಳಿಸಿಕೊಳ್ಳುವುದು ಬಹಳ ಇಂಪಾರ್ಟೆಂಟ್ ಕೂಡ ಆಗಿರುವಂಥದ್ದು. ಯಾಕಂತೇಳಿದ್ರೆ ಈಗಾಗಲೇ ಸಿಂಹಗಳಿಗಳ ವಾಸಸ್ಥಾನ ಆಗಿರುವಂಥ ಈ ಒಂದು ಪ್ರದೇಶಗಳಲ್ಲೂ ಕೂಡ ಈ ಭಾಗದಲ್ಲಿ ಸಂಚರಿಸುವಂಥ ವಾಹನ ಸವಾರರಿಗೆ ಸೂಚಿಸುವಂಥ ಒಂದು ನಾಮಫಲಕಗಳನ್ನು ಈ ಹಿಂದೆಯೇ ಅರಣ್ಯ ಇಲಾಖೆ ಹಾಕಿ, ಯಾಕಂತೇಳಿದ್ರೆ ಈ ಒಂದು ಪ್ರಾಣಿಗಳನ್ನು ಉಳಿಸಬೇಕಾದ ವ್ಯವಸ್ಥೆಗಳು ಕೂಡ ಆಗಬೇಕೆಂಬ ಎಚ್ಚರಿಕೆ ಸಂದೇಶವನ್ನು ಸ್ವತಃ ಅರಣ್ಯ ಇಲಾಖೆಯವರು ಹಾಕಿದ್ರು. ಈ ಒಂದು ಪ್ರಾಣಿಗಳನ್ನು ಉಳಿಸಿಕೊಳ್ಳಬೇಕಾದ ಅವಶ್ಯಕತೆ. ಯಾಕಂತೇಳಿದ್ರೆ ಈ ಹಿಂದೆ 1980ರ ಸಂದರ್ಭದಲ್ಲಿ ಕೇರಳದ ಮೌನ ಕಣಿವೆಯಲ್ಲಿ ಅಲ್ಲಿಯೂ ಕೂಡ ಇಂಥ ಒಂದು ದೊಡ್ಡ ಯೋಜನೆಯನ್ನು ಜಾರಿಗೊಳಿಸುವ ಸಂದರ್ಭದಲ್ಲಿ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಸ್ವತಃ ಈ ಒಂದು
ಸಿಂಗಳಿಕೆಗಳ ಒಂದು ವಿಷಯವನ್ನು ತಿಳಿದಂಥ ಅವರು ಯೋಜನೆಗೆ ತಡೆ ಕೂಡ ಒಡ್ಡಿದರು. ಹೀಗಾಗಿ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಗೆ ತಡೆ ಹಾಕಬೇಕೆಂಬ ಒತ್ತಾಯವನ್ನು ಸಾರ್ವಜನಿಕರು ಕೂಡ ಮಾಡಿದರು. ಆದರೆ ರಾಜ್ಯದಲ್ಲಿರುವಂತಹ ಸರ್ಕಾರ ಈಗಾಗಲೇ ಯೋಜನೆಯನ್ನು ಮಾಡಿಯೇ ತೀರಬೇಕೆಂಬ ಉದ್ದೇಶದಿಂದಾಗಿ ಬಹಳ ಕಸರತ್ತನ್ನು ಕೂಡ ಮಾಡಿತ್ತು. ಈ ನಡುವೆ ಮತ್ತೆ ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯ ಈ ಒಂದು ತಡೆಯನ್ನು ನೀಡಿದೆ, ತಾತ್ಕಾಲಿಕವಾಗಿ ತಡೆಯನ್ನು ನೀಡಿ ಕೆಲವೊಂದು ಕ್ಲಾರಿಫೈ ಕೂಡ ಆಗಬೇಕಾಗಿದೆ. ಹೀಗಾಗಿ ಯೋಜನೆಗೆ ಸದ್ಯಕ್ಕೆ ತಡೆಯನ್ನು ಕೂಡ ನೀಡಿರುವಂಥದ್ದು. ಈ ಒಂದು ಯೋಜನೆಗೋಸ್ಕರ ಸುಮಾರು 10,500 ಕೋಟಿ ರೂಪಾಯಿ ವೆಚ್ಚ ಕೂಡ ಮಾಡಲಾಗ್ತದೆ. 2,000 ಮೆಗಾವ್ಯಾಟ್ ಸಾಮರ್ಥ್ಯದ ಒಂದು ಯೋಜನೆಗೆ ಸುಮಾರು 3.2 ಕಿಲೋಮೀಟರ್ ಸುರಂಗ ಮಾರ್ಗ ಕೂಡ ಆಗಬೇಕಾಗಿದೆ. ಆ ಒಂದು ಸುರಂಗ ಮಾರ್ಗ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದ ಅರಣ್ಯವನ್ನು ಕೂಡ ಕಡಿಬೇಕಾಗ್ತದೆ. ಸುಮಾರು 15,000ಕ್ಕೂ ಹೆಚ್ಚು ಮರಗಳನ್ನು ಕಡಿಯಬೇಕಾದ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ಹೀಗಾಗಿ ದಟ್ಟವಾದ ಅರಣ್ಯವನ್ನು ಕಡಿದರೆ ಮತ್ತೆ ಅರಣ್ಯವನ್ನು ನಿರ್ಮಿಸುವುದು ಹೇಗೆ ಎಂಬ ಪ್ರಶ್ನೆ ಕೂಡ ಇದೆ. ಸಂಬಂಧಪಟ್ಟ KPC ಅವರು ಹೇಳೋ ಪ್ರಕಾರ ಇಲ್ಲಿನ ಅರಣ್ಯದ ಬದಲಾಗಿ ಬೇರೆ ಕಡೆ ಅರಣ್ಯವನ್ನು ನಾವು ಮಾಡ್ತೇವೆಂಬ ಮಾತುಗಳನ್ನು ಹೇಳಿದರು. ಆದರೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ನಾಶದಿಂದ ಸಾಕಷ್ಟು ಕಡೆಗಳಲ್ಲೂ ಕೂಡ ಭೂಕುಸಿತ ಕೂಡ ಆಗ್ತಾ ಇದೆ. ಹೀಗಾಗಿ ಜನ ಕೂಡ ಜೀವವನ್ನು ಕಳೆದುಕೊಳ್ತಾ ಇದ್ದಾರೆ, ನೆಲೆಯನ್ನು ಕಳೆದುಕೊಳ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಕಾರಣದಿಂದ ಪರಿಸರ ನಾಶವಾಗುವುದು ಬೇಡ ಎಂಬ ಅಭಿಪ್ರಾಯವನ್ನು ಸಾರ್ವಜನಿಕರ ಜೊತೆಗೆ ಪರಿಸರವಾದಿಗಳು ಕೂಡ ವ್ಯಕ್ತಪಡಿಸಿದರು. ಆದರೆ ಸಂಬಂಧಪಟ್ಟ ಇಲಾಖೆಯವರು KPC ಅವರು ಹೇಳೋ ಪ್ರಕಾರ ತಮ್ಮದೇ ಆದ ಒಂದು ಸಮರ್ಥನೆ ಕೂಡ ಈವರೆಗೂ ಕೂಡ ಮಾಡಿಕೊಂಡು ಬಂದಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಒಂದು ಗೇರುಸೊಪ್ಪ ಮತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಲಕಳಲೆಯ ನಡುವೆ ಆಗುವಂಥ ಈ ಒಂದು ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿರುವಂಥದ್ದು ಮತ್ತು ಸಾರ್ವಜನಿಕರ ವಲಯದಿಂದ ಒಂದು ರೀತಿಯ ಅಭಿಯಾನ ಕೂಡ ಆಗಿದೆ. ಎಲ್ಲೆಡೆ ಕೂಡ ಸಾರ್ವಜನಿಕ ಆಲಿಕೆ ಸಂದರ್ಭದಲ್ಲಿ 99% ವಿರೋಧ ಕೂಡ ವ್ಯಕ್ತವಾಗಿದೆ. ಆದರೆ ಮತ್ತೆ ರಾಜ್ಯ ಸರ್ಕಾರ ಯೋಜನೆಯನ್ನು ಜಾರಿಗೆ ಮುಂದಾಗಿರುವುದು ಸಾರ್ವಜನಿಕರ ಒಂದು ಅಸಮಾಧಾನಕ್ಕೆ ಕೂಡ ಕಾರಣವಾಗಿದೆ. ಒಂದು ವೇಳೆ ಈ ಯೋಜನೆ ಜಾರಿಯಾಗಿದ್ದೇ ಆದಲ್ಲಿ ಮತ್ತೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆಂಬ ಎಚ್ಚರಿಕೆ ಸಂದೇಶವನ್ನು ಕೂಡ ನೀಡಿರುವಂಥದ್ದು. ಒಟ್ಟಿನಲ್ಲಿ ಸರ್ಕಾರದ ವಿವಿಧ ಯೋಜನೆಗಳಿಂದ ಅಂದರೆ ಕೇಂದ್ರದ ವಿವಿಧ ಇಲಾಖೆಗಳಿಂದ, ರಾಜ್ಯದ ವಿವಿಧ ಇಲಾಖೆಗಳಿಂದ ಅನುಮತಿಯನ್ನು ಪಡೆದುಕೊಂಡಿರುವಂತಹ KPC ಕರ್ನಾಟಕ ವಿದ್ಯುತ್ ಶಕ್ತಿ ನಿಗಮ ನಿಯಮಿತದವರು ಈ ಯೋಜನೆ ಜಾರಿ ಮಾಡುವ ಒಂದು ಉದ್ದೇಶವನ್ನು ಕೂಡ ಹೊಂದಿದ್ರು. ಅದೇ ರೀತಿ ಕೂಡ ಹೈದರಾಬಾದ್ನ ಮೆಗಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗೆ ಕೂಡ ಗುತ್ತಿಗೆಯನ್ನು ಕೂಡ ನೀಡಿದರು. ಯಾಕಂತ ಹೇಳಿದ್ರೆ ಸುಮಾರು 8,005 ಕೋಟಿ ರೂಪಾಯಿ ಟೆಂಡರ್ ಕೂಡ ಆಗಿದೆ. ಹೀಗಾಗಿ ಯೋಜನೆಯನ್ನು ಕಾರ್ಯಗತಗೊಳಿಸುವ ನಿಟ್ಟಿನಲ್ಲಿ ಎಲ್ಲ ಪ್ರೊಸೆಸ್ ಕೂಡ ಆಗಿದೆ. ಈಗಾಗಲೇ ಸಂಬಂಧಪಟ್ಟ ಸಾರ್ವಜನಿಕರ ವಿರೋಧದ ನಡುವೆ ಕೂಡ ಈಗಾಗಲೇ ಈ ನಡುವೆ ಪರಿಸರ ಸಚಿವಾಲಯದ ಅಂದರೆ ಕೇಂದ್ರದ ಪರಿಸರ ಸಚಿವಾಲಯದ ಅರಣ್ಯ ಸಲಹಾ ಸಮಿತಿ ತಡೆ ಕೂಡ ನೀಡಿದೆ. ಹೀಗಾಗಿ ಮತ್ತು ಯೋಜನೆಗೆ ವಿರೋಧ ವ್ಯಕ್ತವಾದ ಮೇಲೆ ಸಂಬಂಧಪಟ್ಟವರು ಯಾವ ರೀತಿಯನ್ನು ಪ್ರತಿಕ್ರಿಯೆ ನೀಡ್ತಾರೆ ಎಂಬ ಕುತೂಹಲ ಕೂಡ ಜನರಲ್ಲಿ ಇದ್ದುರಂತೂ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಜನರ ಜೊತೆಗೆ ಅಕ್ಕಪಕ್ಕದ ತಾಲೂಕುಗಳಾದ ಕುಮಟಾ ಆಗಿರ್ಬೋದು, ಭಟ್ಕಳ ಆಗಿರ್ಬೋದು ಅಥವಾ ಬೇರೆ ಅಂಕೋಲ ಸೇರಿದಂತೆ ಬೇರೆ ಜಿಲ್ಲೆಯ ತಾಲೂಕಿನ ಜನರು ಕೂಡ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ಯೋಜನೆಗಾಗಿ ಸುಮಾರು 15,000 ಮರಗಳ ಕೂಡ ಕಟಾವು ಕೂಡ ಆಗುತ್ತೆ. ಸುಮಾರು 54 ಎಕರೆ ಅರಣ್ಯ ಪ್ರದೇಶಗಳನ್ನು ನಾಶವಾಗುವ ಬಗ್ಗೆ ಸಂಬಂಧಪಟ್ಟ KPCಯೇ ಕೂಡ ತಿಳಿಸಿರುವಂಥದ್ದು. ಅದರ ಜೊತೆಗೆ ಇನ್ನೂ ಅರಣ್ಯೇತರ ಪ್ರದೇಶಗಳು ಕೂಡ ಬೇಕಾಗಿರುವಂಥದ್ದು. ಒಟ್ಟಿನಲ್ಲಿ 100 ಎಕರೆ ಅರಣ್ಯ ನಾಶವಾದರೆ ಮುಂದೆ ಕಾಡನ್ನು ಬೆಳೆಸುವವರು ಯಾರು ಎಂಬ ಪ್ರಶ್ನೆ ಕೂಡ ಉದ್ಭವ ಆಗಿರುವಂಥದ್ದು. ಅರಣ್ಯ ಇಲಾಖೆ ಅಂದರೆ ಮತ್ತು KPC ಅವರು ಸಮರ್ಥನೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಇಲ್ಲಿನ ಅರಣ್ಯದ ಬದಲಾಗಿ ಪರ್ಯಾಯ ಒಂದು ಅರಣ್ಯ ವ್ಯವಸ್ಥೆಯನ್ನು ಮಾಡ್ತೇವೆಂಬ ಹೇಳಿಕೆಯನ್ನು ಕೂಡ ಹೇಳ್ಕೊಳ್ತಾ ಬಂದಿದ್ದರು. ಆದರೆ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಅರಣ್ಯಗಳ ನಾಶದಿಂದ ಸುತ್ತಮುತ್ತಲಿನ ಪ್ರಾಣಿ ಪಕ್ಷಿಗಳು ವನ್ಯಜೀವಿಗಳ ಮೇಲೆ ಪ್ರಭಾವ ಕೂಡ ಬೀರ್ತದೆ. ಅದೇ ರೀತಿ ಕೂಡ ವಾತಾವರಣದ ಮೇಲೆ ಅಸಮತೋಲನ ಕೂಡ ಉಂಟಾಗಿರುವಂಥದ್ದು. ಹೀಗಾಗಿ ಯೋಜನೆಗಳು ಬೇಡವೇ ಬೇಡ ಎಂಬ ಒತ್ತಾಯವನ್ನು ವಿರೋಧವನ್ನು ಸಾರ್ವಜನಿಕರು ಮಾಡ್ತಾ ಬಂದಿದ್ದರು. ಈ ನಡುವೆ ಪರಿಸರ ಸಚಿವಾಲಯ ಈ ರೀತಿಯಾಗಿ ತಾತ್ಕಾಲಿಕ ತಡೆ ನೀಡಿರುವುದು ಈ ಭಾಗದ ನಾಗರಿಕ ಯೋಜನೆ ಹೋಗುತ್ತದೆ ಎಂಬ ಆಶಾಭಾವನೆ ಕೂಡ ಉಂಟಾಗಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಯೋಜನೆಗೆ ಅಂದರೂ ರಾಜ್ಯ ಸರ್ಕಾರ ಯೋಜಿಸಿರುವ ಈ ಯೋಜನೆ ಇಲ್ಲಿಂದ ತೊಲಗಬೇಕು ಮತ್ತು ಯೋಜನೆ ಬೇಡವೇ ಬೇಡವೆಂಬ ಅಭಿಪ್ರಾಯವನ್ನು ಸಾರ್ವಜನಿಕರು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.